ಗೆಳೆಯರೇ ನಮಸ್ಕಾರ. ಇಂದಿನ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಸನ್ಯಾಸಿ ಯಾರಾಗಬೇಕು. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶದಾದ್ಯಂತ ಬಹಳಷ್ಟು ಮಠಗಳು ತಲೆ ಎತ್ತಿ ನಿಂತಿವೆ. ಈ ಎಲ್ಲ ಮಠಗಳು ಅವುಗಳು ಮುಖ್ಯಸ್ಥರನ್ನು ಮಠಾಧೀಶರೆಂದು ಕರೆಯುತ್ತಾರೆ. ಅದಕ್ಕಿಂತ ಮುಂಚೆ ಮಠಾಧೀಶರಾಗೋಕ್ಕಿಂತ ಮುಂಚೆ ಬಹಳಷ್ಟು ಸನ್ಯಾಸಿಗಳು, ಜೂನಿಯರ್ ಸನ್ಯಾಸಿಗಳು, ಕಿರಿಯ ಸನ್ಯಾಸಿಗಳು ಅಲ್ಲಿ ಕಾರ್ಯ ನಿರ್ವಹಿಸ್ತಿದ್ದಾರೆ. ಅವರು ಸನ್ಯಾಸಿಗಳಾಗಿ ಆ ಒಂದು ಮಠದಲ್ಲಿ ಸೇರಿಕೊಂಡಿರ್ತಾರೆ. ಈ ಒಂದು ಕಾವಿ ಅವರು ಧರಿಸ್ತಕ್ಕಂತಹ ಬಟ್ಟೆಗಳು ಕಾವಿ ಬಟ್ಟೆಗಳನ್ನು ಧರಿಸಿಕೊಂಡು ಅವರ ಜೀವನ ಪರ್ಯಂತ ಅವರು ಸನ್ಯಾಸಿಗಳಾಗಿ ಜೀವನವನ್ನು ನಡೆಸ್ತಿರ್ತಾರೆ. ಈ ಸನ್ಯಾಸಿಗಳು ಅವರಿಗೆ ಇರತಕ್ಕಂಥ ಅರ್ಹತೆಗಳು ಏನು, ಯಾರು ಸನ್ಯಾಸಿಗಳಾಗಬೇಕು, ಅವರು ಉತ್ತಮವಾದಂಥ ಒಂದು ನಡವಳಿಕೆಯನ್ನು ಹೊಂದಿರಬೇಕು. ನಾವು ಬಹಳಷ್ಟು ಪೇಪರ್ಗಳಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ನೋಡಿರುವ ಹಾಗೆ ಈ ಸನ್ಯಾಸಿಗಳು ಅಥವಾ ಮಠಾಧೀಶರು ಬಹಳಷ್ಟು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕ್ಕೊಂಡು ಅವರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ಕಾನೂನು ಕ್ರಮಗಳನ್ನು ಅವರ ವಿರುದ್ಧವಾಗಿ ತೆಗೆದುಕೊಳ್ಳಲಾಗಿದೆ. ನಮ್ಮ ದೇಶದ ಕಾನೂನಿನ ಪ್ರಕಾರ ಅವರ ಮೇಲೆ ಕಾನೂನನ್ನು ತೆಗೆದುಕೊಂಡಿದ್ದಾರೆ ಅಂತ ಭಾಳಷ್ಟು ಉದಾಹರಣೆಗಳು ನಮ್ಮಲ್ಲಿವೆ. ಆದರೆ ಅಲ್ಲಿ ಇರತಕ್ಕಂತಹ ಈ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದ ಒಂದು ಜಿಲ್ಲೆ, ಆ ಒಂದು ಮಠಾಧೀಶರು ಅಥವಾ ಆ ಒಂದು ಮಠ ಈ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇದೆ ಮತ್ತು ಪರ್ಟಿಕ್ಯುಲರ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ನಡೆಸ್ತಿದೆ. ಅಲ್ಲಿ ಇರತಕ್ಕಂಥ ಈ ಬಾಲಕಿಯರ ಒಂದು ವಸತಿ ಶಾಲೆ, ಅಲ್ಲಿರತಕ್ಕಂಥ ಈ ಮಠಾಧೀಶರು ಬಾಲಕಿಯರ ಮೇಲೆ ದೌರ್ಜನ್ಯ ಮತ್ತು ಅನುಚಿತ ವರ್ತನೆಯನ್ನು ತೋರಿದಂಥ ಒಂದು ಸಂದರ್ಭದಲ್ಲಿ ಅವರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪರ್ಟಿಕ್ಯುಲರ್ಲಿ ಕರ್ನಾಟಕದ ವಿಚಾರವಾಗಿ ಹೇಳುವುದಾಗಿದ್ದರೆ ಈ ರೀತಿಯ ಈ ಸನ್ಯಾಸಿಗಳು ಅಥವಾ ಮಠಾಧೀಶರು ಯಾವ ರೀತಿಯಲ್ಲಿ ಅವರು ವರ್ತಿಸಬೇಕು, ಸಮಾಜಕ್ಕೆ ಅವರು ಒಂದು ಮಾದರಿಯಾಗಿರಬೇಕು, ಆದರ್ಶ ಗುಣಗಳನ್ನು ಮಾತ್ರ ಅವರು ಅಳವಡಿಸಿಕೊಂಡಿರಬೇಕು ಮತ್ತು ಅವರನ್ನು ಅವರ ಫಾಲೋವರ್ಸ್, ಅವರನ್ನು ನಂಬಿ ಬಂದಂತಹ ಈ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳಾಗಲಿ, ಅನುಚಿತ ವರ್ತನೆಗಳಾಗಲಿ, ದುರ್ವರ್ತನೆಗಳಾಗಲಿ ನಡೆಯಕೂಡದು. ಮತ್ತು ಈ ಸನ್ಯಾಸಿಗಳು ಅವರು ತಮ್ಮ ಸಂಪೂರ್ಣವಾದಂತಹ ಒಂದು ಇಂದ್ರಿಯ ನಿಗ್ರಹ ಮತ್ತು ಮನೋ ನಿಯಂತ್ರಣದಲ್ಲಿ ಅವರು ಇರಬೇಕು. ಷಡ್ವೈರಿಗಳಾದಂತಹ ಈ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವುಗಳನ್ನು ಅವರು ಗೆಲ್ಲಲೇಬೇಕು. ತಮ್ಮ ಸಂಪೂರ್ಣ ಈ ಇಂದ್ರಿಯ ನಿಗ್ರಹ ಮತ್ತು ಮನೋನಿಯಂತ್ರಣದಲ್ಲಿ ಈ ಸನ್ಯಾಸಿಗಳಾಗಲಿ ಅಥವಾ ಮಠಾಧೀಶರುಗಳಾಗಲಿ ಇರಲೇಬೇಕು. ಅವರು ಅಧರ್ಮದ ಹಾದಿಯಲ್ಲಿ ನಡೆಯಕೂಡದು. ಅವರಲ್ಲಿ ಒಂದು ಮಾನಸಿಕ ಸ್ಥಿರತೆ ಮತ್ತು ಸಂಯಮ ಅದು ಇರಲೇಬೇಕು. ಅಂಥ ವ್ಯಕ್ತಿಗಳು ಮಾತ್ರ ಅವರು ಸನ್ಯಾಸಿಗಳಾಗಿ ಮುಂದುವರಿಯಬಹುದೇ ವಿನಃ ಒಂದು ವೇಳೆ ಅವರಿಗೆ ಮನೋನಿಗ್ರಹ ಅಥವಾ ಇಂದ್ರಿಯ ನಿಗ್ರಹ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಕಾಮದ ಮೇಲೆ ಸಂಪೂರ್ಣವಾದ ಒಂದು ನಿಯಂತ್ರಣ ಇಲ್ಲದೇ ಇದ್ದಾಗ ಅವರು ಸನ್ಯಾಸವನ್ನು ಬಿಟ್ಟು ಸಾಮಾನ್ಯ ಪ್ರಜೆಯಾಗಿ ಸಂಸಾರಸ್ಥರಾಗಿ ಅವರು
ಜೀವನವನ್ನು ನಡೆಸಬಹುದು. ಅಂಥ ಒಂದು ಸಂದರ್ಭಗಳಲ್ಲಿ ಈ ಸಾಮಾನ್ಯ ಪ್ರಜೆ ಆದಾಗ ಅವನು ಹಿ ಕ್ಯಾನ್ ಎಂಜಾಯ್ ಹಿಸ್ ಫ್ಯಾಮಿಲಿ ಲೈಫ್. ಬೇರೆ ವ್ಯಕ್ತಿಗಳಂತೆ, ಸಾಮಾನ್ಯ ವ್ಯಕ್ತಿಗಳಂತೆ ಅವನು ಸಂಸಾರತ್ನಾಗಿ ಅವನು ಜೀವನವನ್ನು ನಡೆಸಬಹುದು. ಸೊ ಹಾಗೆ ಅಲ್ಲಿ ಇರತಕ್ಕಂತಹ ಈ ಕಟ್ಟುಪಾಡುಗಳು ಅಥವಾ ಮೇಲ್ನೋಟಕ್ಕೆ ಮಾತ್ರ ಅವರು ಸನ್ಯಾಸದ ಕಾವಿ ಬಟ್ಟೆಗಳನ್ನು ಧರಿಸಿ ಸನ್ಯಾಸಿ ಎಂದು ಹೇಳಿಕೊಳ್ಳು. ಅವರು ಮನೋ ನಿಯಂತ್ರಣ ಮತ್ತು ಇಂದ್ರಿಯ ನಿಗ್ರಹ, ಷಡ್ವೈರಿಗಳಾದ ಕಾಮ, ಕ್ರೋಧ, ಮೋಹ ಎಲ್ಲರ ಮೇಲೆ ದೃಢ ಸಂಕಲ್ಪ ಇಲ್ಲದವರು ಸನ್ಯಾಸತ್ವವನ್ನು ಸ್ವೀಕರಿಸಕೂಡದು. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಸನ್ಯಾಸಿ ಆಗಬೇಕೆಂದು ನಿರ್ಧಾರ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಫ್ಯಾಮಿಲಿ ಹಿಸ್ಟರಿ ಸಂಪೂರ್ಣವಾಗಿ ಪರಾಮರ್ಶಿಸಿ ಅವರ ಒಂದು ಮನೋನಿಗ್ರಹ ಅಥವಾ ಮಾನಸಿಕ ಒಂದು ಸ್ಥಿರತೆ ಎಲ್ಲವನ್ನು ನೋಡಿ ಅವರ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕೇ ವಿನಃ ಅವರಿಗೆ ಮನೋನಿಗ್ರಹ ಇಲ್ಲದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಅಥವಾ ಕಾಮದ ಮೇಲೆ ಅಥವಾ ಷಡ್ವೈರಿಗಳಾದಂಥ ಕಾಮ, ಕ್ರೋಧ, ಮೋಹ, ಲೋಭ ಇವುಗಳ ಮೇಲೆ ನಿಯಂತ್ರಣ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯನ್ನು ಅವರು ಸನ್ಯಾಸಿಗಳಾಗಿ ಎಂದು ನಿಯೋಜಿಸಬಾರದು. ಮಠಗಳಲ್ಲಿ ಅವರನ್ನು ಸನ್ಯಾಸಿಗಳಾಗಿ ನಿಯೋಜಿಸಬಹುದು. ಇನ್ನು ಸನ್ಯಾಸದ ಒಂದು ಮುಖವಾಡವನ್ನು ಹೊತ್ತುಕೊಂಡು ಲೈಂಗಿಕ ದೌರ್ಜನ್ಯ ನಡೆಸ್ತಕ್ಕಂಥ ಮನಸ್ಥಿತಿಯನ್ನು ಪ್ರದರ್ಶಿತು ಸಮಾಜಕ್ಕೆ ಮಾಡತಕ್ಕಂಥ ಒಂದು ಅತಿ ದೊಡ್ಡ ಒಂದು ಅಪರಾಧ. ಆದ್ದರಿಂದ ಈ ರೀತಿಯ ಮನೋಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ಸನ್ಯಾಸವನ್ನು ಸ್ವೀಕರಿಸಕೂಡದು. ಇನ್ನು ಧರ್ಮದ ಹೆಸರಿನಲ್ಲಿ ಮುಗ್ಧ ಮಕ್ಕಳ ಜೀವನದೊಂದಿಗೆ ಆಟವಾಡುವುದು ಕ್ಷಮಿಸಲಾರದಂತಹ ಒಂದು ಅಪರಾಧ. ಕಾನೂನು ಇಂಥವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಅವರ ಮೇಲೆ ಕಾನೂನಿನ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಗೆಳೆಯರೇ, ಇನ್ನು ಕೊನೆಯದಾಗಿ ಹೇಳುವುದಾದರೆ, ಯಾವ ವ್ಯಕ್ತಿಗಳಿಗೆ ತಮ್ಮ ಇಂದ್ರಿಯ ನಿಗ್ರಹ ಅಥವಾ ಒಂದು ಮನೋ ನಿಯಂತ್ರಣದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಷಡ್ವೈರಿಗಳಾದಂತಹ ಕಾಮ, ಕ್ರೋಧ, ಮತ್ಸರ ಇವುಗಳ ಮೇಲೆ ಹತೋಟಿ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಇವರು ಸನ್ಯಾಸಿಗಳಾಗಬೇಕೇ ವಿನಃ ಸುಮ್ಮನೆ ಕಾವಿಯನ್ನು ಧರಿಸಿಕೊಂಡು ಸಮಾಜವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಖಂಡಿತವಾಗಿಯೂ ಅಲ್ಲ. ಅಂಥವರು ಸನ್ಯಾಸಿಗಳು ಆಗಕೂಡದು. ಗೆಳೆಯರೇ, ಇದಾಗಿತ್ತು ಇವತ್ತಿನ ಅವಲೋಕನ ಕಾರ್ಯಕ್ರಮ. ಮುಂದಿನ ಅವಲೋಕನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೆ ನಮಸ್ಕಾರ.